ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಗುರುವಾರ ನಾವು ಸಂತೆಗೆ ಹೋಗ್ತಾ ಇದೀವಿ. ಇಲ್ಲಿ ವಾರಕ್ಕೆ ಒಂದ್ಸರಿ ಸಂತೆ ಮಾಡ್ತಾರೆ ಗುರುವಾರ. ಇವತ್ತು ಗುರುವಾರ ಅಲ್ವಾ, ಅದಕ್ಕೆ ನಾವು ಕೂಡ ಹೊಂಟಿವಿ. ಇವಾಗ ನಾಳೆ ವರಲಕ್ಷ್ಮಿ ಪೂಜೆ, ಅಲ್ಲಿ ಹೋಗಿ ಹಣ್ಣು ಕಾಯಿ ಹೂವು ತಗೊಂಬರೋಣ ಅಂತೇಳಿ ಹೋಗ್ತಾ ಇರೋದು. ನಾನು ದನಪ್ಪ ಅಭಿ ಮೂವರು ಹೋಗ್ತಾ ಇದ್ವಿ. ಇಲ್ಲಿ ಅಭಿ ನೋಡಿ ರೆಡಿ ಆಗ್ಬಿಟ್ಟ. ನಾವ್ಲಿ ಅಭಿ ಬಾಯ್ ಹೇಳ ಅಭಿ. ಏನು ಬಾಯ್. ಅವನಿಗೆ ಹೊರ ಕರ್ಕೊಂಡು ಹೋಗ್ಬೇಕಂತ ಅವಾಗಿಂದ ಕಾಯ್ತಾ ಇದ್ದಾನ. ಏನನ್ನ ಜಿಯಾ ನೋಡಿದ ಏನ ಇದು ಒಡ್ಡಿಗೆ ಹೋಗೋ ರೋಡ್. ಇದು ಶಾರ್ಟ್ ಕಟ್ ರೋಡು. ಇನ್ನೊಂದು ರೋಡ್ ಇದೆ, ಅದು ಆ ಕಡೆ ವಿದ್ಯಾನಗರಕ್ಕೆ ಹೋಗ್ಬಿಟ್ಟು ವಿದ್ಯಾನಗರದಿಂದ ಆ ಕಡೆ ಹೋಗ್ಬೇಕು. ಇದು ಶಾರ್ಟ್ ಕಟ್ ಇರೋದಕ್ಕೋಸ್ಕರ ನಾವೀಗ ಹತ್ರ ಆಗುತ್ತೆ. ಈ ಥರ ಹೋದರೆ, ಆ ಥರ ಆದರೆ ಲಾಂಗ್ ಆಗುತ್ತೆ. ಈ ಥರನೇ ಹೋದ್ವಿ. ಇಲ್ಲಿ ಒಂದು ಹಳ್ಳ ಬರುತ್ತೆ ಹೋಗ್ಬೇಕಾದ್ರೆ ಒಡ್ಡಿಗೆ. ಇದು ಹಳ್ಳದಲ್ಲಿ ಒಂದ್ಸರಿ ನಾನು ದನಪೈಗೆ ಸಂತೆಗೆ ಹೋಗ್ತಾ ಇದ್ವಿ. ಸಂತೆಗೆ ಹೋಗಿ ಬರಬೇಕಾದ್ರೆ ಫುಲ್ಲು ಪಾಚಿ ಹಿಡಿದ್ಬಿಟ್ಟಿದೆ. ಈ ಥರ ಮಳೆ ಬಂದುಬಿಟ್ರೆ ಅಲ್ಲಿ ಯಾವಾಗ ನೋಡು ನೀರಿದ್ದೇ ಇರುತ್ತೆ. ಅವು ಫುಲ್ಲು ಮಳೆ ಬರ್ತಾ ಇತ್ತು. ಹಾಗಾಗಿ ಪಾಚಿ ಹಿಡಿದ್ಬಿಟ್ಟೈತೆ. ಅದು ಬರಬೇಕಾದ್ರೆ ಅದು ಗಾಡಿ ಸ್ಕಿಡ್ ಆಗಿಬಿಡ್ತು. ಅಲ್ಲಿ ಬಿದ್ದುಬಿಟ್ಟಿದ್ವಿ ನಾವು. ಹೇಗೋ ಪಾಪ ನಮ್ಗೆ ಅಲ್ಲಿ ಎಲ್ಲರೂ ಹೆಲ್ಪ್ ಮಾಡಿದರು ಬಂದುಬಿಟ್ಟು. ಆ ಕಡೆ ಬಂದಂಗೆಲ್ಲ ಅದೇ ನೆನಪು ಬರ್ತಾ ಇರುತ್ತೆ. ಇದು ಒಡ್ಡಿನ ಜಿಂದಲ್ ಇದೆ ಅಲ್ವಾ, ಜಿಂದಲ್ ಕಡೆಯಿಂದ ಇಲ್ಲಿ ಗೋರ್ಮೆಂಟ್ ಸ್ಕೂಲ್ ಕಟ್ಸ್ಕೊಟ್ಟಿದ್ದಾರೆ. ಒಡ್ನಾಗಿರೋ ಎಲ್ಲ ಇಲ್ಲಿಗೆ ಬರೋದು. ಇದು ಹೊಲಗಳಿದ್ರು ಎಷ್ಟು ಹತ್ತು ಇರ್ತಾರೆ ಅಂತ ಚೆನ್ನಾಗಿರುತ್ತೆ ಹೊಲಗಳಿಗೆ. ಅವರು ಹೊಲದಕ್ಕೆ ಹೋಗೋರು ಕೂಡ ದೂರನೇ ಹೋಗಲ್ಲ, ಹತ್ತತ್ರ ಅಲ್ವಾ, ಹಂಗೆ ಹೋಗಿ ಹಂಗೆ ಬಂದುಬಿಡ್ತಾರೆ. ಇದು ಒಡ್ಡು ಬಂದಿದೆ. ಶಾರ್ಟ್ ಕಟ್ ಅಂತ ಹೇಳ್ದೆ ಅಲ್ವಾ, ಸ್ವಲ್ಪ ಒಂದು 2 ಕಿಲೋಮೀಟ್ರ್ ಕೂಡ ಆಗಲ್ಲ. ಬಂದುಬಿಟ್ವಿ ನಾವು ಶಾರ್ಟ್ ಕಟ್ಗೆ. ಲಾಂಗ್ ಆದರೆ ಮಾತ್ರ ಜಾಸ್ತಿ ಆಗುತ್ತೆ. ನಾವು ಶಾರ್ಟ್ ಕಟ್ಗೆ ಈ ಥರ ಒಡ್ಡಿಗೆ ಬಂದರೆ, ಸಂತೆಗೆ ಏನಾದರೂ ಬರಬೇಕಂದ್ರೆ ಈ ಥರನೇ ಶಾರ್ಟ್ ಕಟ್ ವೀಡಿಯೋಗೆ ಬಂದುಬಿಡ್ತೀವಿ. ಇದೆಲ್ಲ ಒಡ್ಡುನೇ ನೋಡ್ರಿ ಹೇಗಿದೆ ಅಂತೇಳ್ಬಿಟ್ಟು. ನಾವು ಫಸ್ಟಿಗೆ ಮದುವೆ ಆಗಿ ಹೊಸ್ದಾಗಿ ಬಂದಾಗ ನಾವು ಇಲ್ಲಿ ಒಡ್ಡಿನಲ್ಲಿ ಇದ್ದಿದ್ದು. ಈ ಕಡೆ ಎಲ್ಲ ನಾವು ಫಸ್ಟ್ ಆ ಕಡೆ ಇದ್ದಿದ್ದು, ಈ ಕಡೆಗೆ ಬರಲಿಲ್ಲ ನಾವು. ಅಲ್ಲೇ ಹತ್ರ ಆಗುತ್ತೆ, ಬಸ್ಸುಗಳೆಲ್ಲ ಹಾಗೆ ಬರುತ್ತೆ, ಡ್ಯೂಟಿ ಬಸ್ಸುಗಳು ಅಂತೇಳ್ಬಿಟ್ಟು ದನಪ ಹತ್ರನೇ ಆ ಕಡೆ ಹೋಗಿದ್ವಿ. ಸಂತೆಗೆ ಬರಬೇಕಂದ್ರೆ ಇಲ್ಲಿಗೆ ಬರಬೇಕಿತ್ತು. ಸಂತೆ ಇಲ್ಲೇ ಮಾಡುತ್ತಿದ್ರು. ನಾನು ಮತ್ತು ನಮ್ಮ ಮನೆ ಪಕ್ಕದಾಗ ಒಂದಿಬ್ಬರು ಚೆನ್ನಾಗಿ ಕ್ಲೋಸ್ ಆಗಿಬಿಟ್ಟಿದ್ವಿ. ಅವರು ನಾನು ಸಂತೆ ವಾರ ಬಂತಂದರೆ ಡ್ರೆಸ್ಗಳು ನೈಟ್ಗಳು ಹಾಕ್ಕೊಂಡು, ಆ ಓನರ್ ಆಂಟಿ ಇದ್ಬಿಟ್ಟು ನೈಟ್ಗಳು ಹಾಕ್ಕೊಂಡು ಹೋಗ್ತೀರಾ ಸಂತೆಗೆ, ಒಳ್ಳೆ ಡ್ರೆಸ್ ಹಾಕ್ಕೊಂಡು ಹೋಗ್ರಿ ಅಂದರೆ, ಇರಲಿ ಬಿಡ್ರಿ ಆಂಟಿ, ನಮ್ಮನ್ನ ಯಾರು ನೋಡ್ತಾರೆ, ನೈಟ್ ಹಾಕ್ಕೊಂಡು ಹೋಗ್ತೀವಿ ಅಂತೇಳಿ ಎಲ್ಲರೂ ನೈಟ್ಗಳು ಹಾಕ್ಕೊಂಡು ಬಂದುಬಿಡ್ತಾ ಇದ್ವಿ. ಮೂವರು ಬಂದು ಏನೇನು ಬೇಕೋ ಅದೆಲ್ಲ ತಗೊಂಡು ಹೋಗ್ತಾ ಇದ್ವಿ. ಇಲ್ಲಿ ಸ್ವೀಟ್ಗಳು ನೋಡ್ರಿ, ಸ್ವೀಟು, ಖಾರ ಮತ್ತು ಚಿಪ್ಸ್ಗಳು, ರೊಟ್ಟಿಗಳು ಎಲ್ಲನೂ ಇಲ್ಲಿ ಹೋಮ್ ಮೇಡ್ ಅಂತೇಳ್ಬಿಟ್ಟು ಮಾರ್ತಾ ಇದ್ದಾರೆ. ಹೆಣ್ಮಕ್ಳು ಮನೆಯಲ್ಲಿ ಕೆಲಸ ಮಾಡ್ತಾ ಇರಲ್ವ, ಅವರು ಹೆಣ್ಮಕ್ಳು ಮನೆಯಲ್ಲೇ ತಯಾರು ಮಾಡಿಬಿಟ್ಟು ಈ ಥರ ಬಂದು ಇಲ್ಲಿ ವಾರ ಇರ್ತಾರಂತೆ. ನಾನು ಕೂಡ ಅಭಿ ಡೆಲ್ವರ್ ಆದಾಗಲಿಂದ ನಾನು ಹೋಗೇ ಇರಲಿಲ್ಲ. ಆ ದನಪೆ ಹೋಗಿ ತರಕಾರಿ ಎಲ್ಲ ತರ್ತಾಯಿದ್ರು. ಇವತ್ತು ಮಾತ್ರ ಹೋಗೋಣ ಅಂತೇಳಿ ಹೋಗಿದ್ದೆ. ನೋಡ್ಕೊಂಬರೋಣ, ಭಾಳ ದಿವಸ ಆಯಿತು ಹೇಗಿದೆ ಅಂತೇಳಿ. ಹಾಗೆ ಒಂದು ವೀಡಿಯೋನು ತಗೊಂಬರೋಣ ಅಂತೇಳ್ಬಿಟ್ಟು ಇಲ್ಲೆಲ್ಲ ಉದ್ದಿನ ಕಡ್ಡಿ, ಕರ್ಪೂರ ಮತ್ತು ಲೋಬಾನದ್ದು ಎಲ್ಲನೂ ಇಲ್ಲೇ ಇತ್ತು. ಮತ್ತು ಇಲ್ಲಿ ಜ್ಯುವೆಲರಿಗಳು, ಕಿವಿಗಳು, ಸರ ಅದೆಲ್ಲ ವಾರ ಇರುತ್ತಂತೆ. ನನಗೆ ಗೊತ್ತಿಲ್ಲ, ಇವತ್ತೇ ಗೊತ್ತಾಗಿರೋದು. ಮತ್ತು ಯಾವಾಗನಾದರೂ ಬಂದರೆ ವಾರ ಬಂದಾಗಿರುತ್ತೆ ಅಂತೇಳಿದರು. ಇಲ್ಲೆಲ್ಲ ಫುಲ್ಲು ಇನ್ನೂ ಕಮ್ಮಿ ಇದ್ದಾರೆ, ರಶ್ ಇಲ್ಲ. ಇನ್ನು ಸಾಯಂಕಾಲ ಆದಂಗೆಲ್ಲ ರಶ್ ಆಗುತ್ತೆ. ನಾವು ಸಾಯಂಕಾಲ ಆಗಿಬಿಟ್ರೆ ಅಭಿ ಇದ್ದಲ್ವ, ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಹೊತ್ಕಲ್ಲೇ ಹೋಗಿದ್ವಿ. 5:15 ಹೋಗ್ಬಿಟ್ಟಿದ್ವಿ. ಇಲ್ಲಿ 6 ಗಂಟೆ 6:15 ಹೋದರೆ ಫುಲ್ಲು ಜನ ಬರ್ತಾರೆ. ಫುಲ್ಲು ಜನ ಇರ್ತಾರೆ. ಇಲ್ಲಿ ನಾನು ಹೋಗ್ತಾಯಿದ್ದೀನಿ. ಮೆಕ್ಕೆಜೋಳ ಕೇಳಿದೆ. ನಾವಾದರೆ ನಮ್ಮ ಹತ್ರ ಆದರೆ ಎಷ್ಟು ಬೆಳೀತಾರಲ್ವ, ಅವ್ರ ಹತ್ರ ಎಷ್ಟು ಕಮ್ಮಿ ತೊಗೊತಾರೆ ಇಲ್ಲಿ ಮೆಕ್ಕೆಜೋಳ. ಅದು ಇವ್ರು ಮಾರೋರು ಮಾತ್ರ ಒಂದು 20 ರೂಪಾಯಿ, 20 ರೂಪಾಯಿಗೊಂದು ಮಾರ್ತಾರೆ. ಕುಚ್ಚೋದಾಗಲಿ ಸುಡ್ತಾ ಇದ್ದಾರೆ, ಅವರು ಸುಟ್ಟು ಮಾರ್ತಾಯಿದ್ದಾರೆ 20 ರೂಪಾಯಿಗೊಂದು. ಮತ್ತು ನಾನಲ್ಲಿ ಮಾರ್ತಾ ಇದ್ರಲ್ಲ ಅವ್ರನ್ನ ಕೇಳಿದೆ, ಅವರು 30 ರೂಪಾಯಿಗೊಂದು ಹೇಳ್ತಿದ್ದಾರೆ. ಮಾರೋರು ಕೂಡ ಕಮ್ಮಿ ಇರ್ತಾ ಇಲ್ಲ. ಇಲ್ಲೆಲ್ಲ ಟೊಮೆಟೊ ಹಣ್ಣು ಇಲ್ಲೆಲ್ಲ ಇಲ್ಲೇ ಇರ್ತವೆ. ಒಂದೇ ಸೈಡ್ ಸಿಕ್ಬಿಡ್ತವೆ. ಇಲ್ಲಿ ಒಟ್ಟಿಗೆ ಹೋಗ್ಬಿಟ್ರೆ ಅಷ್ಟು ವಾರ ಊರುಗಳಾಗ ಹೆಂಗೆ ಸಂತೆ ಆಗುತ್ತೆ, ಇಲ್ಲಿ ಕೂಡ ಹಂಗೆ ಗುರುವಾರ ಆಗುತ್ತೆ. ರಾಂಪುರದಲ್ಲಿ ಸೋಮವಾರ ಆಗುತ್ತಲ್ವ, ಆ ಥರ ಇಲ್ಲಿ ಗುರುವಾರ ಆಗುತ್ತೆ. ನಾನು ಮತ್ತೆ ಮುಂದಕ್ಕೆ ಹೋಗಿ ಕೊತ್ತಂಬರಿ ನೋಡಿದೆ. ಇಲ್ಲಿ ಕೊತ್ತಂಬರಿ ದೊಡ್ಡದಾಗಿ ಚೆನ್ನಾಗಿತ್ತು.
ಅದಕ್ಕೋಸ್ಕರ ಇನ್ನು ಇಲ್ಲೇ ತಗೊಳೋಣ ಅಂತೇಳ್ಬಿಟ್ಟು ಹಿಂದಕ್ಕೆ ಬಂದೆ. ಅದಕ್ಕೆ ದನ ಪೇನ್ ಎದಕ್ಕೆ ಹಿಂದಕ್ಕೆ ಬರ್ತಿದೆ ಅಂತ ಕೇಳಿದ್ರು. ಇಲ್ಲ ಕೊತ್ತಂಬರಿ ತೊಗೊತೀನಿ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಅಂತ ತೊಗೊಂಡೆ. ನಾನೇನು ತರಕಾರಿ ಏನು ಜಾಸ್ತಿ ತೊಗೊಳ್ಲಿಲ್ಲ, ಯಾಕಂತ ಹೇಳಿದ್ರೆ ಊರ್ಲಿಂದನೇ ಕಳಿಸಿದ್ರು ನಮ್ಮಮ್ಮರು. ಅದಕ್ಕೋಸ್ಕರನೇ ನಾನು ತರಕಾರಿ ಏನು ತಗೊಳ್ಳಿಲ್ಲ. ಇಲ್ಲಿಗೆ ಬಂದಿದ್ದು ಕಾರಣ ಏನಪ್ಪ ಅಂದರೆ ನಾಳೆ ವರಲಕ್ಷ್ಮಿ ಪೂಜೆ ಇತ್ತಲ್ವ, ಅದಕ್ಕೋಸ್ಕರನೇ ಎಲೆ ಮತ್ತು ಹೂವು, ಕಾಯಿ ಮತ್ತು ಇನ್ನು ಅಷ್ಟೇ ತೊಗೊಂಡಿದ್ದು. ಅವನ್ನೆಲ್ಲ ತೊಗೊಂಡು ಹಣ್ಣುಗಳು ತೊಗೊಂಡೆ, ಬಾಳೆಹಣ್ಣು ಅದೆಲ್ಲ ದೇವ್ರ ಮುಂದೆ ಇಡೋಕೆ ಬೇಕಲ್ವ, ಅದಕ್ಕೋಸ್ಕರನೇ ಅದೆಲ್ಲ ತೊಗೊಂಡು ಇಲ್ಲಿ ಹೂವು ತೊಗೊತಾ ಇದ್ದೀನಿ ನಾನು. ಹೂವು ಅಂತೂ ಕೇಳೋಂಗಿಲ್ಲ, ಅಷ್ಟು ರೇಟ್ ಇದ್ದಾವೆ. ನಾಳೆ ವರಲಕ್ಷ್ಮಿ ಪೂಜೆ ಅಂತ ಹೇಳ್ಬಿಟ್ಟು 20 ರೂಪಾಯಿ ಕೊಡಲ್ಲ ಅಂತ ಹೇಳ್ತಿದ್ರೆ, ಅದು 30 ರೂಪಾಯಿಗೆ ತೊಗೊಂಡಿರೋದು ಹೂವು. ಅದು 30 ರೂಪಾಯಿ ತೊಗೊಂಬಿಟ್ಟು ಹೋಗ್ತಾಯಿದ್ದೀನಿ. ಅಲ್ಲಿ ಕ್ಲಿನಿಕ್ ಆಗಿದೆ ಇವಾಗ ಹೊಸ್ದಾಗಿ, ಅದಕ್ಕೋಸ್ಕರ ನೋಡ್ತಾ ಇರೋದು. ಅಲ್ಲಿ ಕ್ಲಿನಿಕ್ ಇರಲಿಲ್ಲ, ಇವಾಗ ಹೊಸ್ದಾಗಿ ಕ್ಲಿನಿಕ್ ಆಗಿದೆ. ಅದಕ್ಕೆ ಅದು ನಂಬರ್ ಇರುತ್ತೆ, ಯಾವಾಗಾದರೂ ಕಾಲ್ ಮಾಡೋಕ್ಕಂತ ಹೇಳ್ಬಿಟ್ಟು ವೀಡಿಯೋದಲ್ಲಿ ನಂಬರ್ ಇದು ತೊಗೊಂಡಿದ್ದಾನೆ, ವೀಡಿಯೋ ತೊಗೊಂಡಿದ್ದಾರೆ ದನಪ್ಪ. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೆ, ಇನ್ನು ಏನೇನು ಬಂದಿದ್ದಾವೆ, ಏನಾದರೂ ಹಣ್ಣುಗಳು ಬಂದಾವ ಅಂತೇಳಿ. ಹಣ್ಣುಗಳೆಲ್ಲ ಈ ಕಡೆ ಸೈಡ್ ಇರ್ತವೆ, ಅದಕ್ಕೋಸ್ಕರನೇ ಹೋಗ್ತಾ ಇರೋದು. ಇವಾಗ ಹೋಗ್ತಾ ಇದ್ದೀವಲ್ಲ, ಆ ಕಡೆ ಸೈಡ್ ಹಣ್ಣುಗಳು ಇರ್ತವೆ. ಇಲ್ಲಿ ನೋಡಿದ್ರೆ ಕೋವಾ ಇತ್ತಲ್ವ, ಆ ಕೋವಾ ನಾನು ಯಾವಾಗನೂ ಹೋಗಲಿ ಅಲ್ಲೇ ಇರುತ್ತೆ. ಗುರುಗೂರವ್ರು ಮಾತ್ರ ಕಂಪಲ್ಸರಿ ಬರುತ್ತೆ. ನಾನು ಅದಕ್ಕೋಸ್ಕರ ಒಟ್ಟಿನಲ್ಲಿದ್ದಾಗ ನಾನು ಒಬ್ಬಳೇ ಹೋಗ್ತಾ ಇದ್ದೆ ನಮ್ಮ ಫ್ರೆಂಡ್ಸ್ಗಳ ಜೊತೆ. ಅವಾಗ ಮಾತ್ರ ಕಂಪಲ್ಸರಿ ಒಂದು 20 ರೂಪಾಯಿಗಾದರೂ ತೊಗೊಂಬರ್ತಾಯಿದ್ದೆ. ಇವಾಗ ಒಂದು 20 ರೂಪಾಯಿ ಕೊಡಲ್ಲಮ್ಮ ಅಂತ ಹೇಳಿದೆ, ಆದ್ರೂ ಭಂಗ ಮಾಡಿ ಒಂದು 30 ರೂಪಾಯಿ ಇಸ್ಕೊಂಡಿದ್ದೀನಿ. ಅದು ಟೇಸ್ಟ್ ಏನೂ ಚೆನ್ನಾಗಿರಲಿಲ್ಲ ಈ ಸರಿ. ಆವಾಗ ಹೋಗ್ತಾ ಇದ್ವಲ್ಲ ಫಸ್ಟಿಗೆ, ಎಷ್ಟು ಸಖತ್ತಿರ್ತಿತ್ತು ಗೊತ್ತಾ. ಅಲ್ಲಿ ನಮ್ಮ ಫ್ರೆಂಡ್ಸಲ್ಲಿ ಇದೇನು ವಾರ ವಾರ ತಿಂತೆ, ಅದೇನು ಚೆನ್ನಾಗಿರ್ತೈತೆ, ಕವು ಜಾಸ್ತಿ ಇರ್ತತೆ ಅಂತ ಹೇಳ್ತಿದ್ರು. ಆದರೂ ಕೂಡ ನಾನು ಅದನ್ನ ತಗೊಂಡು ಹೋಗ್ತಾನೆ ಇದ್ದೆ. ಇವಾಗ ಅವರವರು ಎಲ್ಲೆಲ್ಲಿದ್ದಾರೋ ಏನೋ ಗೊತ್ತಿಲ್ಲ, ನಾನು ಮಾತ್ರ ಇಲ್ಲಿದ್ದೀನಿ. ಇವಾಗ ನಿಮ್ಮ ವೀಡಿಯೋ ಮುಂದೆ ತೋರಿಸ್ತಾ ಇದ್ದೀನಿ. ಅವ್ರ ವೀಡಿಯೋ ನೋಡಿದ್ರೆ ಕಾಮೆಂಟ್ ಮಾಡಿರಿ. ತಿರ್ಗಾ ಆಮೇಲೆ ಇನ್ನು ಮುಂದಕ್ಕೆ ಹೋಗ್ತಾಯಿದ್ವಿ, ಬಾಳೆಹಣ್ಣು ಅದೆಲ್ಲ ಮುಂದೆ ಇರುತ್ತಿನ್ನ, ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ಇಲ್ಲಿ ಬಿಸ್ಕೆಟ್ಗಳು ಎಲ್ಲನೂ ಬರುತ್ತೆ. ಇವಾಗ ಟಮಾಟೊ ಹಣ್ಣು ಆಗಲೇ 10 ರೂಪಾಯಿ ಇತ್ತಲ್ವ kg, 10 ರೂಪಾಯಿ 5 ರೂಪಾಯಿ kg ಇರೋದು, ಅವಾಗ 20 ರೂಪಾಯಿ 30 ರೂಪಾಯಿ ಆಗಿಬಿಟ್ಟಿದೆ. ಇಲ್ಲಿ ಕೇಳಿದ್ರೆ ಅವಾಗ 20 ರೂಪಾಯಿ 30 ರೂಪಾಯಿ ಅಂತ ಹೇಳ್ತಿದ್ದಾರೆ. ಪೂಜೆಗೆ ಏನೇನು ಬೇಕೋ ಹೂವು, ಹಣ್ಣು, ಕಾಯಿ, ಎಲೆ ಎಲ್ಲ ತೊಗೊಂಡಿದ್ದೀನಿ. ನಾನೇನು ವರಲಕ್ಷ್ಮಿ ಪೂಜೆನ ಕೂರಿಸ್ಬಿಟ್ಟು ಅದೇನು ಮಾಡಲ್ಲ, ಸುಮ್ಮನೆ ಮನೇಲಿ ಪೂಜೆ ಮಾಡ್ಕೊತೀವಿ. ಶುಕ್ರವಾರ ಅಲ್ವಾ, ಇಲ್ಲೆಲ್ಲರೂ ಮಾಡ್ತಾರೆ, ಅದಕ್ಕೋಸ್ಕರನೇ ನಾವು ಕೂಡ ಮಾಡ್ಕೊತೀವಿ. ಮತ್ತು ಅದ್ರ ಬೇರೆ ನಾವು ಅದು ಕಳಸ ಇಟ್ಟು ಅದೆಲ್ಲ ಮಾಡೋಕ್ಕೆ ನಮ್ಮಮ್ಮವ್ರು ಕೂಡ ಮಾಡ್ತಾ ಇರಲಿಲ್ಲ, ಮತ್ತು ನಮ್ಮ ಅತ್ತೆಯವರು ಕೂಡ ಮಾಡಲ್ಲ. ನಾನು ಫಸ್ಟು ಮದುವೆ ಆಗೋಕ್ಕಿಂತ ಮುಂಚೆಗೆ ನನಗೆ ಯಾವ ಪೂಜೆ ಅನ್ನೋದೇ ಗೊತ್ತಿರಲಿಲ್ಲ. ಇಲ್ಲಿ ಬಂದಾಗಲಿಂದನೂ ಗೊತ್ತಾಗಿದ್ದು ಇದು ಪಾದ ಪೂಜೆ ಮಾಡೋದು. ಅದು ನಮ್ಮಮ್ಮರು ನಮ್ಮ ಅತ್ತೆಯರು ಯಾರೂ ಮಾಡೇ ಇಲ್ಲ, ಅದು ಗೊತ್ತೇ ಇಲ್ಲ ಅವ್ರಿಗೆ. ಅಲ್ಲಿಂದ ಈ ಥರ ಎಲ್ಲ ಪೂಜೆ ಮಾಡ್ತಾ ಇರೋದು. ಈ ವಿಡಿಯೋನ ಒಡ್ಡೋರು ಮತ್ತು ತೋರಂಗೊಲ್ಲೋರು ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.